ಏನ್ ಗುರು ಇದು? ನಮ್ಮನೆಯಲ್ಲಿರೋ ರಾಟ್ ವೀಲರ್ ನೋಡಿದ್ರೆ ಇಷ್ಟು ಸಣ್ಣ ಐತೆ, ಪಕ್ಕದ ಮನೆಯಲ್ಲಿರೋದು ನೋಡಿದ್ರೆ ಎಷ್ಟು ದಪ್ಪಗೆ ಎಷ್ಟು ಚೆನ್ನಾಗೈತಲ್ಲ. ನಮ್ಗೇನೋ ಬ್ರೀಡರ್ ಮೋಸ ಮಾಡ್ಬಿಟ್ರ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಬ್ರೀಡರ್ ಮೋಸ ಮಾಡಿಲ್ಲ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಟ್ ವೀಲರ್ನ ನೀವು ನೋಡ್ಬೋದು. ಯಾವ್ದು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಮೊದಲನೇದು ಜರ್ಮನ್ ರಾಟ್ ವೀಲರ್. ಇದು ಸ್ಟ್ರಾಂಗ್ ಮಸ್ಕ್ಯುಲರ್ ಬಾಡಿ ಹೊಂದಿರುತ್ತೆ, ತಲೆ ತುಂಬಾ ದೊಡ್ಡದಿರುತ್ತೆ, ಬ್ರಾಡ್ ಆಗಿರುತ್ತೆ, ಮತ್ತೆ ಪವರ್ಫುಲ್ ಅಪಿಯರೆನ್ಸ್ ಇರುತ್ತೆ. ಎದೆ ಭಾಗನೂ ಕೂಡ ಅಗಲ ಇರುತ್ತೆ. ಜರ್ಮನಿನಲ್ಲಿ ಬ್ರೀಡ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೀವು ಕೇಳಿರ್ಬೋದು ಅಮೆರಿಕನ್ ರಾಟ್ ವೀಲರು. ಈ ಅಮೆರಿಕನ್ ರಾಟ್ ವೀಲರ್ನಲ್ಲಿ ಜರ್ಮನ್ ಲೈನ್ಗಿಂತ ಸ್ವಲ್ಪ ಉದ್ದ ಇರುತ್ತೆ ಮತ್ತೆ ಸಣ್ಣ ಬಾಡಿ ಹೊಂದಿರುತ್ತೆ. ಅದಕ್ಕೇನೆ ಈ ಮೂತಿ ಎಲ್ಲ ಉದ್ದ ಬಂದಿರುತ್ತೆ. ನೀವು ಅನ್ಕೊಳ್ತಾ ಇರ್ತೀರಾ ನಮ್ಮ ನಾಯಿ ಸಣ್ಣ ಬೇರೆಯವ್ರ ನಾಯಿ ದಪ್ಪ ಅಂತ. ಬಿಕಾಸ್ ಇದು ಬ್ಲಡ್ ಲೈನ್ ಕಾರಣ ಆಗುತ್ತೆ. ಆದರೆ ಟೆಂಪರ್ಮೆಂಟ್ ಬಂದು ಬ್ರೀಡರು ಮತ್ತೆ ಬ್ಲಡ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೊಂದು ಬ್ರೀಡು ನೀವು ಕೇಳಿರ್ಬೋದು ರೋಮನ್ ರಾಟ್ ವೀಲರ್ ಅಂತ. ಇದು ತುಂಬಾ ದೊಡ್ಡದಾಗಿರುತ್ತೆ, ಹೆವಿ ಸೈಜು, ಅಂದ್ರೆ ಈ ಮ್ಯಾಸ್ಟಿಫ್ ತರಾನೇ ಅಪಿಯರೆನ್ಸ್ ಇರುತ್ತೆ. ಇದನ್ನ ರಾಟ್ ವೀಲರ್ ಅಂತ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ. ಸೊ ಒನ್ ಥಿಂಗ್ ನೀವು ರಿಮೆಂಬರ್ ಮಾಡ್ಕೊಳ್ಳಿ, ರೋಮನ್ ರಾಟ್ ವೀಲರ್ ಅಫಿಷಿಯಲ್ ಬ್ರೀಡ್ ಟೈಪ್ ಅಲ್ಲ. ಇನ್ನೊಂದು ರೇರ್ ವೇರಿಯೇಷನ್ ಲಾಂಗ್ ಹೇರ್ಡ್ ರಾಟ್ ವೀಲರ್. ಇವುಗಳಿಗೆ ನಾರ್ಮಲ್ ರಾಟ್ ವೀಲರ್ಗಿಂತ ನೋಟಿಸಬಲಿ ಲಾಂಗರ್ ಕೋಟ್ ಇರುತ್ತೆ, ಅಂದ್ರೆ ಉದ್ದನೆ ಕೂದಲಿರುತ್ತೆ. ಇದು ರೇರ್ ಜೆನೆಟಿಕ್ ವೇರಿಯೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಜರ್ಮನ್ ಆಗ್ಲಿ ಅಮೆರಿಕನ್ ಆಗ್ಲಿ ರೋಮನ್ ಲಾಂಗ್ ಹೇರ್ಡ್ ಅಂತ ಹೆಸರುಗಳು ಕೇಳಿದ್ರು ಅಫಿಷಿಯಲಿ ರಾಟ್ ವೀಲರ್ ಒಂದೇ ಬ್ರೀಡು. ನಿಮ್ಗೆ ಯಾವ ರಾಟ್ ವೀಲರ್ ಲುಕ್ ಇಷ್ಟ ಆಯ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಏನಕ್ಕೆಲ್ಲ ಇಷ್ಟೊಂದು ರಾಟ್ ವೀಲರ್ನ ತೆಗ್ದಿದ್ದಾರೆ ಅನ್ನೋ ಕರಾಳ ಸತ್ಯನ ಹೇಳ್ತೀನಿ. ಸ್ಟೇ ಟ್ಯೂನ್ಡ್.